ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈಗಾಗಲೇ ಬೆಳಗ್ಗೆ 7 o'clock ಆಗಿದೆ. ನಮ್ಮ ವ್ಲಾಗ್ ಇವತ್ತಿದ್ದು ಸ್ಟಾರ್ಟ್ ಆಗ್ತಾಯಿದೆ. ಈಗ ನಾನು ಹೋಗ್ತಾ ನಮ್ಮ ಮನೇಲಿ ಪರಿಚಯ ಮಾಡಿಸ್ತಾ ಇರ್ತೀನಿ ಅಂತ ಹೇಳಿದ್ದೀನಿ. ಇವ್ರು ನನ್ನ ಹಸ್ಬೆಂಡ್ ಶಿವರಾಜ್ ಅಂತ. ಇವನು ಗೊತ್ತಲ್ಲ, ಇವನು ನನ್ನ ಮಗ ಯಶ್ವಿಕ್ ರಾಜ್ ಅಂತ. ಇವತ್ತು ನಾನು ನಮ್ಮ ಮನೇಲಿದ್ದೀನಿ. ಇವನ್ನ ಸ್ಕೂಲ್ ಕರ್ಕೊಂಡೋಗೋ ಟೈಮ್ ಆಗಿದೆ ಈಗ. ಸೊ ನಾನು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ನಾನು ನನ್ನ ಮಗನಿಗೆ ಬಿಸಿ ನೀರು ಕೊಡ್ತೀನಿ. ಅವ್ನು ಕುಡಿದು ವಾಕ್ ಮಾಡಬೇಕು. ಬಿಕಾಸ್ ಬಿಸಿನೀರು ಕೊಟ್ಟು ವಾಕ್ ಮಾಡಿಸಿದ್ರೆ ಅವ್ರ ಡೈಲಿ ರೊಟೀನ್ ಚೆನ್ನಾಗಾಗುತ್ತೆ. ಮತ್ತು ಸ್ಕೂಲ್ಗೆ ಹೋದಾಗ ಅವ್ರಿಗೆ ಏನು ಪ್ರಾಬ್ಲಮ್ಸ್, ಮೋಷನ್ಗೆ ಹೋಗೋದು ಸಮಥಿಂಗ್ ಏನೂ ಇರೋಲ್ಲ. ಬೆಳಗ್ಗೆನೇ ಎದ್ದು ಎಲ್ಲ ಆಗುತ್ತೆ. ಮತ್ತು ಕಫ ಅದೆಲ್ಲ ಕ್ಲೀನಾಗಿ ಬರುತ್ತೆ ಅನ್ನೋದು ಕಾರಣಕ್ಕೆ ಅವನಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಒಂದು ಗ್ಲಾಸ್ ಬಿಸಿನೀರು ಕೊಟ್ಬಿಟ್ಟು ವಾಕ್ ಮಾಡಿಸ್ತೀನಿ. ಸೇಫ್ಟಿ, ಮಳೆ ಬರುತ್ತಲ್ಲ, ಮನೆಗೆಲ್ಲ ಸೇಫ್ಟಿ ಮಾಡಿಬಿಟ್ಟು ನಾನು ಹೋಗ್ಬೇಕು. ನಾವು ಟೆರೆಸಲ್ಲಿ ಇರೋದ್ರಿಂದ ಮಳೆ ತುಂಬ ಜೋರಾಗಿ ಬರುತ್ತೆ. ಒಳಗಡೆ ಬಂದುಬಿಡುತ್ತೆ ಮಳೆ ಬಂದಾಗ. ನಮ್ಮ ವ್ಲಾಗಿಗೆ ಬಾಯ್ ಹೇಳು. ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಬಾಯ್ ಫ್ರೆಂಡ್ಸ್. ಹೋಗ್ಬಿಟ್ಟು ಬರ್ತೀನಿ ಹೇಳಬೇಕು. ಯಾವಾಗಲೂ 5 minutesಗೆ ಹೋಗ್ಬಿಟ್ಟು ಬರ್ಬಿಡ್ತೀರಾ? ನೀವು ಯಾವ ಸ್ಕೂಲ್ ಬಂಗಾರಿ? ಎಷ್ಟನೇ ಕ್ಲಾಸ್ ಹೋಗ್ತಾ ಇದ್ದೀರಾ? ಹೌದಾ? ಓಕೆ, ಬಾಯ್ ಹೇಳು. ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಕರ್ಕೊಂಡು ಹೋಗ್ಬೇಕು ಅವನ್ನ. ಬಾಯ್. ಹಾಯ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶನಿವಾರದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸೊ ನಿನ್ನೆ ವಿಡಿಯೋ ಇದೆ, ಆ ವಿಡಿಯೋ ನೋಡ್ಕೊಂಬನ್ನಿ. ನೆನ್ನೆ ಕಂಟಿನ್ಯೂ ವಿಡಿಯೋ ಇದೆ ಅಂತ ಹೇಳಿದ್ವಲ್ಲ, ಆ ವಿಡಿಯೋ ನೋಡ್ಕೊಂಬನ್ನಿ. ಮತ್ತೆ ನಾನು ಸಿಗ್ತೀನಿ ನಿಮಗೆ. ಇವತ್ತಿನ ಡೇನೂ ಕಂಟಿನ್ಯೂ ಮಾಡ್ತೀವಿ ಇದರಲ್ಲೇ. ಸೊ ಮತ್ತೆ ಸಿಗೋಣ. ಬಾಯ್. ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ಅಡುಗೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಆ ಅಡುಗೆ ವಿಡಿಯೋ ಯುಕ್ತಾ ಯಶ್ವಿಕ್ ರಾಜ್ ಕನ್ನಡ ಬ್ಲಾಗ್ನಲ್ಲಿ ಬರುತ್ತೆ, ಹೋಗಿ ನೋಡಿ. ನಾನು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ನೋಡಿ, ಇಲ್ಲಿ ಕುಕ್ಕಿಂಗ್ ವ್ಲಾಗ್ ಆಗ್ತಾಯಿದೆ. ಸೊ ದಯವಿಟ್ಟು ಹೋಗಿ ನೋಡಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀವಿ. ಅಕ್ಕ, ಇವತ್ತು ಏನು ಮಾಡ್ತಾಯಿದ್ಯಾ ನೀನು? ಪಾಲಕ್ ಪನ್ನೀರ್ ಗ್ರೇವಿ. ಸರಿ, ಪಾಲಕ್ ಪನ್ನೀರ್ ಗ್ರೇವಿ. ಇದು ಚಪಾತಿಗೆ ಮತ್ತು ರೊಟ್ಟಿಗೆ ಮತ್ತು ಅನ್ನದ ಜೊತೆ ಹಾಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಎಲ್ಲ ಟ್ರೈ ಮಾಡಿ ನೋಡಿ, ಆಯಿತಾ? ಏನೋ ಅಲ್ಪ ಸ್ವಲ್ಪ ಬರುತ್ತೆ, ಟ್ರೈ ಮಾಡಿ. ನೋಡಿ ಎಷ್ಟು ತಲಾಟೆ ಅಂದರೆ, ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಅಂದಿರೋದಕ್ಕೆ ಈ ರೇಂಜ್ಗೆ ಆಡ್ತಾವಳು ಇವತ್ತು. ಇಷ್ಟು ದಿನ ಮುಗ್ದೆ ಥರ ಇರ್ತಿದ್ಲು. ನಮಗಂತೂ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವಳು. ಸೊ ಆಫ್ ಮಾಡ್ತೀನಿ ಈಗ. ಈಗ ಮಿಕ್ಸಿ ಏನು ರೆಡಿ ಮಾಡಿದೆ ಅಕ್ಕ ಆಗಲೇ? ಈರುಳ್ಳಿ ಹಾಕ್ತೆ, ಟೊಮೆಟೊ ಪ್ಯೂರಿ ಹಾಕ್ತಿದ್ದೀನಿ. ಅದೊಂಚೂರು ಹಸಿ ಸ್ಮೆಲ್ಲು ಹೋಗೋವರೆಗೂ ಒಂಚೂರು ಫ್ರೈ ಮಾಡೋಣ. ಸರಿ, ನಿನಗೆ ಬೇರೆ ಏನೇನು ಅಡುಗೆ ಬರುತ್ತೆ? ನಾವೆಲ್ಲದರಲ್ಲೂ ಎಕ್ಸ್ಪರ್ಟ್ ಅವ. ನಾನು ಚಿಕನ್ ಸಾರು ತೋರಿಸ್ಬೇಕು, ನಮ್ಮ ಮನೆಯವ್ರು ಹೇಳ್ಕೊಟ್ಟಿರೋದು ಅದು. ಒಂದ್ಸತಿ ಇಲ್ಲ ಅವ್ರ ಕೈಲೇ ಮಾಡಿಸ್ತೀನಿ, ಇಲ್ಲಾಂದ್ರೆ ನಾನೇ ಟ್ರೈ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಕ್ಕ ಈಗ ಹಾಕ್ತಾ ಇದೆಯಾ? ಈಗ ಇದೆಲ್ಲ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಸಾಕಿಷ್ಟು. ಎಷ್ಟು? 1 ಸ್ಪೂನಾ? ಸಾಕು, 1 ಸ್ಪೂನ್ ಹಾಕಿದ್ರು ಸಾಕು. ಎಲ್ಲ ಒಂಚೂರು ನೋಡೋಣ. ಇದು ಮಸಾಲಿಸ್ಬಿಡ್ತೀನಿ. ಮಿಕ್ಸ್ ಮಾಡಿ. ಹುಡುಗಿ ನೋಡಿ ಏನು ಅವತಾರ ಆಡುತ್ತೆ. ಚಿನ್ನಮ್ಮ, ಹಾಯ್ ಮಣ್ಣ. ಹಾಯ್. ಏನು ಗ್ರೀನ್ ಆಗಿದೆ ಈಗ. ಗಮ್ಮ ನೋಡು ಎಷ್ಟು ಸಕ್ಕತ್ತಾಗ್ಬಿಡ್ತಿದೆ ಅಂತ. ಗ್ರೀನಾಗಿ ಪಾಲಕ್ ಹೆಲ್ತ್ಗೆ ಎಷ್ಟು ಒಳ್ಳೇದು ಅಂದರೆ. ಹಾಕೋ, ಕೈ ತೆಗಿ. ನಂಗೆ ವೀಡಿಯೋನೇ ಸಿಗದೆ ಇರೋಕೆ ಮಾಡ್ತೀವಿ ಇದು.
ಕೈ ತೆಗಿ ಅಂತಲ್ಲ ಫ್ರೆಂಡ್, ನನ್ನ ಕೈ ತೆಗೆದ್ಬಿಟ್ಟು ಹೆಂಗೆ ಕಲಿಸ್ತೀವಿ ಅಲ್ಲ ನಿನ್ ಓಕೆ ಆಯ್ತಾ? ಇನ್ನು ಎಷ್ಟೊತ್ತು ಮಿಕ್ಸಪ್ ಮಾಡಬೇಕಮ್ಮ. ಇದು ಮಸಾಲೆ, ಇದು ಇವಾಗ ಹಾಕಿರೋ ಪ್ಯೂರಿ ಅದೆಲ್ಲ ಮಿಕ್ಸ್ ಮಾಡಿ. ಹಾಂ, ಒಂಚೂರು ನೀರು ಕಟ್ತೀರಾ? ಬೇರೆ ನಾನು ತಗೋತೀನಿ. ನೋಡಿ ನೋಡಿ ಎಷ್ಟು ಗ್ರೀನಾಗಿದೆ, ಘಮ ಘಮ ಅಂತ ಇದೆ. ಸೊ ಯಾವಾಗ ಬ್ಯಾಟಿಂಗ್ ಮಾಡೋದು ಅಂತ ಗೊತ್ತಿಲ್ಲ ಇನ್ನು. ನನ್ನ ಮಗ ಬರೋವರೆಗೂ ನೋ ಬ್ಯಾಟಿಂಗ್. ನೀರು ಹಾಕೊಂಡು ಕಲಿಸ್ಕೊಂಡು ಹಾಕೊಳ್ತಾ ಇದೆಯಾ? ಓಕೆ ಓಕೆ. ಅಕ್ಕ, ಪಿಂಕ್ ಸಾಲ್ಟ್ಗೂ ವೈಟ್ ಸಾಲ್ಟ್ಗೂ ಏನು ಡಿಫ್ರೆನ್ಸು? ಪಿಂಕ್ ಸಾಲ್ಟೇ ಯಾಕೆ ಯೂಸ್ ಮಾಡಬೇಕು? ಪಿಂಕ್ ಸಾಲ್ಟು ಗುಡ್ ಫಾರ್ ಹೆಲ್ತ್. ವೈಟ್ ಸಾಲ್ಟ್ ಇದೆಯಲ್ಲ ಅದರಲ್ಲಿ ಕೆಮಿಕಲ್ ಜಾಸ್ತಿ ಹಾಕಿರ್ತಾರೆ, ಅದಕ್ಕೋಸ್ಕರ ನಾವು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀವಿ. ಮತ್ತು ನಮಗೆ ನೋಡ್ರಿ ಏನು ಮಾಡುತ್ತೆ, ಒಂಚೂರು ವಾಯ್ಸ್ ಕೇಳಿಸ್ತಾರ ಮಾಡುತ್ತೆ. ಆಮೇಲೆ ಕಲ್ಲುಪ್ಪು, ಇಲ್ಲಾಂದರೆ ಪಿಂಕ್ ಸಾಲ್ಟ್ ಯೂಸ್ ಮಾಡಿ, ಇಲ್ಲಾಂದರೆ ಕಲ್ಲುಪ್ಪು ಯೂಸ್ ಮಾಡಿ. ವೈಟ್ ಸಾಲ್ಟು ಯೂಸ್ ಮಾಡಿದ್ರೆ ಅದರಲ್ಲಿ ಕೆಮಿಕಲ್ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೆ ಅದನ್ನು ಯೂಸ್ ಮಾಡಬೇಡಿ ಪ್ಲೀಸ್. ಪಿಂಕ್ ಸಾಲ್ಟ್ ಯೂಸ್ ಮಾಡಿ. ಹೀಗಾಗಿದೆ. ಇವಾಗ ಇದಕ್ಕೆ ಪನ್ನೀರ್ ಹಾಕಬೇಕು. ಇದೊಂದು ಕುದಿ ಬರಲಿ ಅಂತ ಅಲ್ವಾಕ? ಇದೊಂದು ಕುದಿ ಬರಲಿ. ಸಾರಿ ಫ್ರೆಂಡ್ಸ್, ನೋಡಿ ಆಗಲೇ ಶುರು. ಎರಡು ಪಾತ್ರೆ ಬೀಳಾಗಿಲ್ಲ, ಆಗಲೇ ತೊಳ್ದು ಮಾಡ್ಕೊಳ್ತಾರೆ. ನಿಜ, ಯಾಕಂದ್ರೆ ಅಲ್ಲಿ ಅಡುಗೆ ಮಾಡಿ ಅದು ಕುದಿಯೋವರೆಗೂ ನನಗೇನು ಕೆಲಸ, ಅದು ಸ್ವಲ್ಪ ಇಟ್ಬಿಟ್ರೆ ಆಮೇಲೆ ಆರಾಮ್ಸೆ ಕೂಡ್ಬೋದಲ್ಲ, ಅದಕ್ಕೋಸ್ಕರ ಅಲ್ಲಿ ಅದಕ್ಕೆ ಮುಗಿಸ್ಕೊ. ಸ್ಟಕ್ಕಾಗೋಯ್ತಾ? ಓ, ಏನಕ್ಕ ಆ ಕಡೆ ಕುಕ್ಕರ್ ಬೇರೆ ರೆಡಿ ಮಾಡ್ಬಿಟ್ಟಿದ್ಯಾ? ಏನಕ್ಕಿದ್ಯಾ? ಪಪ್ಪ ಅಡುಗೆ ಊಟಕ್ಕೆ ಬರ್ತಾರಲ್ಲ, ಅದಕ್ಕೇನೆ ಅನ್ನಕ್ಕಿಟ್ಟ ಟೈಮ್ ಮುದ್ದೆ ಮಾಡ್ತೀನಿ. ಟೈಮ್ ಆಗಲೇ 1:30 ಆಗಿದೆ ಮೇಡಮ್. ಅಪ್ಪ ಬರ್ತಾರೆ ಈಗ. ಓಕೆ, ಅದು ಕುದಿ ಬರಬೇಕಲ್ಲ? ಇದು ಒಂದು ಸ್ವಲ್ಪ ಕುದಿ ಬರಲಿ. ಓಕೆ, ಲಿಡ್ ಕ್ಲೋಸ್ ಮಾಡೋಣ. ಹಾಂ ಸರಿ. ಏನಕ್ಕ ಇದು ನಾನ್ ವೆಜ್ ಮಾಡ್ಬೇಕಂದ್ರೆ ಚಾಕು ಗೊತ್ತಿಲ್ಲ, ದೃಷ್ಟಿ ತೆಗಿಯೋಕ್ಕೆ ಹಂಗಿಕ್ಕಿದ್ಯಾ? ಯಾಕಂದರೆ ಬರೀ ನಾನ್ ವೆಜ್ಜಿಗೆ ಮಾತ್ರ ದೃಷ್ಟಿ ಆಗಲ್ಲ, ಇದು ಸೊಪ್ಪು ಎಲ್ಲ ಕಡೆ ಬೆಳೆದಿರ್ತಾರೆ, ಎಲ್ಲರೂ ಓಡಾಡಿರ್ತಾರೆ, ಕಾಲು ದುಡುತ್ತರ ಆಗಿರುತ್ತಲ್ಲ, ಮಕ್ಕಳೆಲ್ಲ ತಿಂತಾರೆ. ಅದಕ್ಕೆ ನಮ್ಮ ಅಜ್ಜಿ ಹೇಳಿದರು, ಈ ಥರ ಸೊಪ್ಪುಗಳಿಗೂ ಸೊಪ್ಪು ತಿಂದ್ರೂ ಕಾಲುಗಳು ಆಗುತ್ತೆ, ಎಲ್ಲ ಕಾಲಲ್ಲೆಲ್ಲ ತುಂಬಿರ್ತಾರೆ ಅಂತ. ಸೊ ಅದಕ್ಕೆ ಓಕೆ, ಕುದೀತಿದೆ, ಚಾಕು ಚೆನ್ನಾಗಿ ಕಾದಿದೆ, ಒಂಥರ ದೃಷ್ಟಿ ತೆಗೆದು. ಮಕ್ಕಳಿಗೋಸ್ಕರನಾದರೂ ಇದನ್ನು ಮಾಡಿ ನಿಮ್ಮ ಮನೇಲಿ. ನಮ್ಮ ಮಗು ಇದೆಯಲ್ಲ, ಇದು ತೀಟೆ ಮಗು, ಇಲ್ಲಿಲ್ಲ ಮಕ್ಕಳಿಗೆ ನೋಡು, ಕಂಠ ಸ್ಮೆಲ್ ಬರ್ತಿದೆ. ಕಣ್ಣು ಸ್ಮೆಲ್ ಬಂದಿದೆ ಅಂದ್ರೆ ಅದಕ್ಕೆ ದೃಷ್ಟಿ ಆಗಿದೆ ಅಂತ. ನೀನ್ ಬೇಡಮ್ಮ ದಯವಿ. ಸೊ ಇಷ್ಟೊತ್ತರೆಗೂ ಕಂಟಿನ್ಯೂ ವಿಡಿಯೋ ಅಂತ ಹೇಳಿದ್ವಲ್ಲ ಶುಕ್ರವಾರದ್ದು, ಅದನ್ನು ನೋಡ್ಕೊಂಬಂದಿದ್ದೀರಾ. ಸೊ ಇವತ್ತು ನಮ್ಮ ಮನೆಯವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇವರೇ ನೋಡಿ ನಮ್ಮ ಯಜಮಾನ್ರು, ಇವ್ರ ಹೆಸರು ಅನಿಲ್ ಕುಮಾರ್ ಅಂತ. ನೋಡಿ, ಇವ್ರು ನಮ್ಮ ಯಜಮಾನ್ರು, ಯುಕ್ತವರ ಡ್ಯಾಡಿ. ಅವ್ರ ಅಮ್ಮಮ್ಮ ಕೊಡ್ಸಿರೋದು ಅದು. ಹಾಯ್ ಮೇಡಮ್ ಮಗನೇ, ನೋಡ್ದಾ? ಚಿನಿ ಪ್ಲೇನ್ ಕಿಶ್. ಹಾಂ, ದಿಶ್. ಮನೆ ಬೇಕು, ಯಾಕೆ ಅದು ಬೇಕಾ? ಏಕೆ? ಹಾಯ್ ಮಾಡೋಗ್ಲಿ. ನಾಚಿಕೆನಾ ತುಂಬ? ನೋಡಿ, ನಾನು ಇಲ್ಲಿ ದೋಸೆ ಹಾಕೋಣ ಅಂತ ಅಂದ್ಬಿಟ್ಟು ಬಂದರೆ ಒಳಗೆ
ಇಲ್ಲೇ ಬಂದು ಕೂತಿದ್ದಾಳೆ. ಬೇಕಾ ಮಗನೇ ದೋಸೆ? ಹಾಯ್. ಎಷ್ಟು ಖುಷಿಯಾಗಿದ್ದಾವೆ. ನೋ ಪಾಪು, ಪಾಪು ಬಿದೋಗ್ತೀಯ. ಸ್ಪೂನಾ? ಓಕೆ. ಅವಳಿಗೋಸ್ಕರ ದೋಸೆ ಆಗ್ತಾಯಿದೆ ಇಲ್ಲಿ. ಪಾಪು ಹೆಂಗಪ್ಪ ನೀನು ಸ್ಮೈಲ್ ಮಾಡೋದು ಹೆಂಗಪ್ಪ? ಏನು ಮಾಡ್ತಾಯಿದ್ದೀರಾ ನೀವು? ಅಡುಗೆ ಮಾಡ್ತಾಯಿದ್ದೀರಾ? ಹೌದಾ? ಓ, ಗ್ಯಾಸ್ ಮೇಲೆ ಇಡ್ಬೇಕಾ ಅದನ್ನು? ದೋಸೆ ಕೊಟ್ಟಿದ್ದು ಆಯಿತು, ನನ್ನ ಮಗಳು ತಿಂದು. ಮತ್ತು ಈಗ ಪ್ರ್ಯಾಂಕ್ ಮಾಡೋ ಪ್ಲ್ಯಾನ್ ಇದೆ, ಯಾರಿಗೆ ಏನು ಅಂತ ನೋಡಿ. ಈಗ ನಮ್ಮಮ್ಮಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅವ್ರು ಅಷ್ಟು ಸುಲಭವಾಗಿ ನಾನು ಬಿದ್ದೋಗಿದ್ದೀನಿ ಅಂತಲೇ ನಂಬೋದಿಲ್ಲ. ನೋಡೋಣ, ಫಸ್ಟ್ ಕೇಳೋದೆ ಮಗುಗೆ ಏನೂ ಆಗಿಲ್ವಾ ಅಂತ ಕೇಳ್ತಾರೆ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ನಮ್ಮಮ್ಮ ಅಂತ. ಆಮೇಲೆ ನಮ್ಮಮ್ಮನ ಪರಿಚಯ ಮಾಡಿಕೊಡ್ತೀವಿ ನಿಮಗೆ. ಸೊ ಲೆಟ್ಸ್ ಗೋ. ನಮ್ಮಮ್ಮ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಇದ್ದೀವಿ ಫ್ರೆಂಡ್ಸ್. ಇವ್ರು ನೋಡಿದ್ರೆ ಫೋನ್ ಹಿಡ್ಕೊಂಡು ಯಾರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ. ಯಾಕೆ ನೀರು ಕೇಳಿದ್ಲು, ಬಟ್ಟೆ ಒಣಗಾಕ್ಬಿಟ್ಟು ಬಂದ್ರೆ ನೀರು ಚಲೋಡಲಿ. ಹಾಂ, ಅದಕ್ಕೆ ಕಣ್ಣು ಎಲ್ಲಿ ಬಿಟ್ಕೊಂಡು ಓಡಾಡ್ತೀಯ? ನಿನ್ಗೇನು ಗೊತ್ತಾಗಲ್ವಾ ಅಷ್ಟು? ಹಾಂ ಮಾ, ಅವಳು ಇಟ್ಕೊಳಮ್ಮ, ನೀರು ಚಲೈತಂತಲ್ಲೆಲ್ಲ. ಎಲ್ಲಿ ಚಲೈತ? ಹಾಯ್ ಫ್ರೆಂಡ್ಸ್, ನಾನು ನಮ್ಮಮ್ಮ ಈಗ ತಾನೇ ನನ್ನ ತಂಗಿ ಮನೆಗೆ ಬಂದ್ವಿ. ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ನಾನು ನನ್ನ ತಂಗಿ ಪ್ಲ್ಯಾನ್ ಮಾಡಿದ್ವಿ. ನಮ್ಮಮ್ಮ ಪ್ರ್ಯಾಂಕ್ ಆದರೂ ಇಲ್ವೋ ನಾವಾದ್ವಿ ಅನಿಸುತ್ತೆ. ಮೇ ಬಿ ಇವಳಿದ್ದಾಳಲ್ಲ, ಇವಳು ಮೋಟ್ ಕಟಾರಿ ಯುಕ್ತ ಅಂತ, ಇವಳೇ ಅದು ನಮ್ಮ ಪ್ಲ್ಯಾನ್ನ ಫ್ಲಾಪ್ ಮಾಡಿದವಳು.
ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೋಗಿ ನನ್ನ ತಂಗಿ ಎಲ್ಲೆಲ್ಲಿ ವಿಡಿಯೋ ಇಟ್ಟಿದ್ದಾಳೆ ಅಂತ ನಿಮ್ಗೆಲ್ಲರಿಗೂ ಒಂದ್ಸತಿ ತೋರಿಸ್ತೀನಿ, ನೋಡಿ ಬನ್ನಿ. ಅವ್ರ ಪ್ಲಾನ್ ವರ್ಕೌಟೇ ಆಗಿಲ್ಲ ಆ್ಯಕ್ಚುಲಿ. ಇಲ್ಲಿ ಬುದ್ಧ ಇದ್ದಾರೆ, ಬುದ್ಧನಿಂದೆ ಇಟ್ಟಿದ್ದಾಳೆ. ಆಮೇಲೆ ತಿರ್ಗಾ ಇಲ್ಲಿ ಫ್ರಿಜ್ ಮೇಲೆ ಒಂದು ಫೋನ್ ಇಟ್ಟಿದ್ದಾಳೆ. ನೆಕ್ಸ್ಟ್ ಹಂಗೆ ಹೋಗ್ತಾ ಎಲ್ಲೋ ಫೋಟೋ ಹತ್ರ ಅದು ನನಗೆ ಕನ್ಫ್ಯೂಸ್ ಆಗ್ತಿದ್ದು. ಓ ತುಂಬ ದೊಡ್ಡ ತಲೆ, ಇಲ್ಲಿ ಫೋಟೋ ಹಿಂದೆ ಇಟ್ಟಿದ್ದಾಳೆ, ಫೋಟೋಸ್ ಇದೆ, ಆ ಫೋಟೋಸ್ ಹಿಂದೆ ಇಟ್ಟಿದ್ದಾಳೆ. ತುಂಬ ದೊಡ್ಡ ಮೈಂಡ್ ಉಪಯೋಗಿಸಿ ಪಾಪ ಏನೇನೋ ಮಾಡೋಕ್ಕೆ ಹೋದ್ಲು ಅವಳು. ಆದರೆ ಈ ಮೋಟಿ ಇದೆಯಲ್ಲ, ಈ ಮೋಟಿ ನಮ್ಮಮ್ಮ ಬಿದ್ದಿಲ್ಲ ಅಂತಲೇ ಹೇಳ್ಬಿಡ್ತು. ಚಿನ್ನ ಇಲ್ಲಿ ಹಾಯ್ ಹೇಳಮ್ಮ, ಚಿನ್ನಮ್ಮ ಹಾಯ್ ಹೇಳು, ಸೇ ಹಾಯ್. ಅವಳು ಶೂ ಹಾಕೊಳ್ಳೋದ್ರಲ್ಲಿ ತುಂಬ ಬ್ಯುಸಿ ಇದ್ದಾಳೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮ್ಮಮ್ಮ ಪ್ರ್ಯಾಂಕ್ ಆದ್ರೂ ಇಲ್ವೋ ಗೊತ್ತಿಲ್ಲ, ನಾನೇ ಆಗಿದ್ದೀನಿ ಪ್ರ್ಯಾಂಕು. ನನ್ನ ಮಗಳೇನೆ ಎಲ್ಲ ಏನೋ ಇಲ್ಲ ಬಿದ್ದಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾಳೆ. ಸೊ ಈಗ ನಮ್ಮಮ್ಮನ ಪರಿಚಯ ಮಾಡ್ಕೊಡ್ತೀನಿ. ನೋಡಿ, ಇವರೇ ನಮ್ಮಮ್ಮ. ಹಾಯ್, ನಮಸ್ಕಾರ. ಸಾವಿತ್ರಿ ಅಂತ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮಕ್ಕಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ, ಎಲ್ಲರೂ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳು. ಥ್ಯಾಂಕ್ಸ್ ಅಮ್ಮ. ಇವರೇ ನಮ್ಮಮ್ಮ, ಅವ್ರ ಇಂಟ್ರೊಡಕ್ಷನ್ನು ಆಗಿದೆ. ಇನ್ನು ಏನಿದ್ರು ನಮ್ಮಪ್ಪ ಇಷ್ಟೆಲ್ಲ ಮಾತಾಡಲ್ಲ, ಜಸ್ಟ್ ನಮ್ಮ ಅಪ್ಪಂದು ಒಂದು ಫೋಟೋ ತೋರಿಸ್ತೀವಿ, ಒಂದು ವಿಡಿಯೋ ಕ್ಲಿಪ್ ಇದೆ, ಸೊ ಅದನ್ನು ತೋರಿಸ್ತೀವಿ. ಹೆಸರು ಕೆಂಪಯ್ಯ ಅಂತ. ಇನ್ನು ನೆಕ್ಸ್ಟ್ ನನ್ನ ಗಂಡನ ಪರಿಚಯನೂ ಆಗಿದೆ ನಿಮ್ಗೆ ಈಗಾಗಲೇ, ಆ್ಯಂಡ್ ಇವ್ರ ಹಸ್ಬೆಂಡ್ದು ಆಗಿದೆ. ಇನ್ನಷ್ಟೇ ನಮ್ಮ ಮನೇಲಿ ಇವಾಗ ಸದ್ಯಕ್ಕಿರೋ ಮೆಂಬರ್ಸ್ ಅಂದರೆ ಅಷ್ಟೇ. ಹೋಗ್ತಾ ಹೋಗ್ತಾ ನೋಡೋಣ ಯಾರು ಸಿಗ್ತಾರೋ ಅವ್ರ ಪರಿಚಯ ಎಲ್ಲ ಮಾಡ್ಕೊಡ್ತಾರೆ. ಅಂದರೆ ರೋಡಲ್ಲಿ ಹೋಗೋದು ಅಂತಲ್ಲ, ನಮ್ಮ ಮನೆಗಳಲ್ಲಿ ಯಾರು ಸಿಗ್ತಾರೆ, ನಮ್ಮ ಮಗ ಯಾರು ಬರ್ತಾರೆ ಅವ್ರ ಪರಿಚಯ ಎಲ್ಲ ನಾವು ಮಾಡ್ಕೊಡ್ತೀವಿ. ಥ್ಯಾಂಕ್ಸ್ ಫ್ರೆಂಡ್ಸ್. ಈ ವಿಡಿಯೋ ಇದಕ್ಕೆ ಸ್ಟಾಪ್ ಮಾಡ್ತೀವಿ, ಆಮೇಲೆ ತಿರ್ಗಾ ಕಂಟಿನ್ಯೂ ಮಾಡ್ತೀವಿ. ಓಕೆ, ಬಾಯ್. ಇಷ್ಟೊತ್ತವರೆಗೂ ನಮ್ಮ ತಾಯಿ ಪರಿಚಯ ಆಯಿತು ನಿಮಗೆ. ಈಗ ನಮ್ಮ ತಂದೆ ಪರಿಚಯ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ಇವಾಗ, ಇವರು ನಮ್ಮ ತಂದೆ ಕೆಂಪಯ್ಯ ಅಂತ ಇವ್ರ ಹೆಸರು. ಸರಿ, ಈಗ ನಾವು ಹೊರಗಡೆ ಹೋಗ್ತಾ ಫ್ರೆಂಡ್ಸ್, ಹಾಗೆ ಕಂಟಿನ್ಯೂ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇನ್ನು ನನ್ನ ಮಗನ ಕರ್ಕೊಂಬರೋಕ್ಕೆ ಅಂತ ಸ್ಕೂಲ್ಗೆ ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ. ಮತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು ಅದಕ್ಕೆ ಪ್ರಿಪ್ರೇಷನ್ಗೆ ಏನಾದ್ರು ತರೋಣ ಅಂತ ಹಾಗೆ ಹೋಗ್ತಾ ಇದ್ದೀವಿ. So let's go friends. ಈಗ ಸ್ಕೂಲ್ ಹತ್ರ ಬಂದ್ವಿ, ನಮ್ಮ ಮಗನ ಕರ್ಕೊಂಡು ಹೋಗೋಕ್ಕೆ ಅಂತ ಬರ್ತಾ ಇದ್ದಾರೆ. ಹಾಯ್, ಸೇ ಹಾಯ್. ಹಾಯ್ ಹೇಳು ಚುನಿ. ಈಗ ನನ್ನ ಮಗನ ಕರ್ಕೊಂಡಾಯ್ತು. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟಕ್ಕೆ ಏನಾದ್ರು ತರೋಣ ಅಂತ ಹೋಗ್ತಾ ಇದ್ದೀವಿ. ಬಾಯ್. ಇದೆ ನನ್ನ ಮಗನ ಸ್ಕೂಲು. ಅವ್ರ
ಯಾರಾದ್ರು ಗೆಸ್ ಮಾಡಿ ಕಮೆಂಟ್ಸಲ್ಲಿ ಹಾಕಿ ಫ್ರೆಂಡ್ಸ್. ನೋಡಿ ನನ್ನ ಮಗ ಒಂದು ಆ ಏರಿಯಾ ನೇಮ್ ಹೇಳ್ತಾ ಇದ್ದಾನೆ. ಯಾವ ಏರಿಯಾ ಮಗನೇ ಇದು? ಜಾರಬಂಡಿ ಏರಿಯಾ. ಆಮೇಲೆ ಮೋಸಂಬಿ ಏರಿಯಾ ಅಲ್ಲಿ ಏರಿಯಾ ಚಿಕನ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಸೊ ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ಇವತ್ತಿಂದು ಸ್ವಲ್ಪ ವಿಡಿಯೋ ಇನ್ನೂ ಬಾಕಿ ಇದೆ, ಅದನ್ನು ನಾಳಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ತುಂಬ ನಿಮಗೂ ಬೋರ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಾಯ್, ಮತ್ತೆ ಸಿಗೋಣ.